ನಾನು ಮಾಡಿದ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್ನ ಕೆಳಗಡೆ ಬಹಳಷ್ಟು ಜನ ಹುಡುಗ ಮತ್ತು ಹುಡುಗಿಯರು ಸರ್ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡೋರು ಬೇಡ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡೋ, ಸ್ಮೋಕಿಂಗ್ ಮಾಡೋ ಮತ್ತು ನಾನ್ ವೆಜನ್ನು ತಿನ್ನೋ, ಅರ್ಧಂಬರ್ಧ ಬಟ್ಟೆ ಹಾಕಿಕೊಳ್ಳುವ ಹುಡುಗಿಯರು ಕೆಟ್ಟವರ, ಕ್ಯಾರೆಕ್ಟರ್ ಲೆಸ್ ಅಂತಲೂ ಕಮೆಂಟ್ ಮಾಡಿದ್ದಾರೆ. ಅಂಥವರಿಗೆ ಕ್ಲಾರಿಫಿಕೇಷನನ್ನು ಕೊಡೋದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ನಾನು ಆ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಡ್ರಿಂಕ್ಸನ್ನು ಮಾಡುವ, ಸ್ಮೋಕಿಂಗನ್ನು ಮಾಡುವ, ನಾನ್ ವೆಜನ್ನು ತಿನ್ನುವ ಹುಡುಗ ಹುಡುಗಿಯರು ಕೆಟ್ಟವರು, ಕ್ಯಾರೆಕ್ಟರ್ಲೆಸ್ ಅಂತ ಹೇಳಿಲ್ಲ. ನಾನು ಆ ವಿಡಿಯೋಗಳಲ್ಲಿ ನಿಮಗೆ ಹೇಳಿರೋದೇನಪ್ಪ ಅಂತಂದರೆ, ನೀವು ಮದುವೆ ಆಗುವುದಕ್ಕಿಂತ ಮುಂಚೆ ಪ್ರೀ ಮ್ಯಾರಿಟಲ್ ಡಿಸ್ಕಷನ್ನಲ್ಲಿ ಹುಡುಗನ ಈಟಿಂಗ್ ಹ್ಯಾಬಿಟ್ ಬಗ್ಗೆ ಕೇಳಿ, ಅವನಿಗೆ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗಳಿವೆನಾ ಅಂತ ಕೇಳಿ ಅಂತ ಹೇಳಿರೋದು. ಎಲ್ಲೂ ಕೂಡ ನಾನು ಆ ವಿಡಿಯೋಗಳಲ್ಲಿ ಡ್ರಿಂಕ್ಸ್ ಮಾಡೋರು, ಸ್ಮೋಕಿಂಗ್ ಮಾಡೋರು, ನಾನ್ ವೆಜ್ ತಿನ್ನೋರು ಕೆಟ್ಟವರು ಅಂತ ಹೇಳಿಲ್ಲ. ಆದರೆ ನೀವು ಸ್ಮೋಕಿಂಗ್ ಮಾಡಲ್ಲ, ಡ್ರಿಂಕಿಂಗ್ ಮಾಡಲ್ಲ, ನಾನ್ ವೆಜ್ ತಿನ್ನಲ್ಲಪ್ಪ ಅಂತಂದರೆ ನೀವು ಮದುವೆ ಆಗುವ ಹುಡುಗ ಅಥವಾ ಹುಡುಗಿ ಇವುಗಳನ್ನೆಲ್ಲ ಮಾಡ್ತಾರಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿ, ಅದಾದ ನಂತರ ಮದುವೆ ಆಗಿ ಅಂತ ಹೇಳಿರೋದು. ಒಂದು ವೇಳೆ ನೀವು ಯಾವುದೇ ಬ್ಯಾಡ್ ಹ್ಯಾಬಿಟನ್ನು ಮಾಡಲ್ಲ, ನೀವು ಪ್ಯೂರ್ ವೆಜಿಟೇರಿಯನ್ ಇದ್ದೀರಾ, ಸ್ಮೋಕಿಂಗ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಏನೂ ಮಾಡಲ್ಲ, ಆದರೆ ನೀವು ಮದುವೆ ಆಗುವ ಹುಡುಗಿ ಈ ಥರ ಎಲ್ಲ ಮಾಡ್ತಾಯಿದ್ರೆ, ಇಲ್ಲ ನೀವು ಮದುವೆ ಆಗಿರುವ ಹುಡುಗ ಈ ಥರ ಮಾಡ್ತಾಯಿದ್ರೆ, ಆವಾಗ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ ಮತ್ತು ನಿಮ್ಮ ಮ್ಯಾರೇಜು ಅನ್ಸಕ್ಸಸ್ಫುಲ್ ಆಗುತ್ತೆ, ನೀವು ಡಿವೋರ್ಸ್ ತೊಗೊತೀರಾ ಅನ್ನೋದನ್ನೇ ನಾನು ಆ ವಿಡಿಯೋಗಳಲ್ಲಿ ಹೇಳಿರೋದು. ಒಂದು ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ, ನೀವು ಮಾಡುವ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೂ ಮತ್ತು ನಿಮ್ಮ ಕ್ಯಾರೆಕ್ಟ್ರಿಗೂ ಏನೂ ಸಂಬಂಧ ಇಲ್ಲ. ಯಾವುದಾದ್ರೂ ಒಂದು ಹುಡುಗಿ ಡ್ರಿಂಕ್ಸ್ ಮಾಡ್ತಾಳೆ, ಸ್ಮೋಕಿಂಗ್ ಮಾಡ್ತಾಳೆ, ನಾನ್ ವೆಜ್ ತಿಂತಾಳೆ, ಅರ್ಧಂಬರ್ಧ ಬಟ್ಟೆ ಹಾಕ್ತಾಳೆ, ಹುಡುಗ ಕೂಡ ಇದನ್ನೆಲ್ಲ ಮಾಡ್ತಾನೆ, ಸಿಕ್ಕಂಗೆ ವರ್ತಿಸ್ತಾನೆ ಅಂತಂದರೆ ಅವನು ಕ್ಯಾರೆಕ್ಟರ್ಲೆಸ್ ಅಂದಂಗಲ್ಲ, ಅವನು ಕೆಟ್ಟವನಂದಂಗಲ್ಲ, ಅವಳು ಕೆಟ್ಟವಳಂದಂಗಲ್ಲ. ಬ್ಯಾಡ್ ಹ್ಯಾಬಿಟ್ಸ್ಗಳಿಗೂ ಮತ್ತು ಕ್ಯಾರೆಕ್ಟ್ರಿಗೂ ಯಾವುದೇ ಸಂಬಂಧವಿಲ್ಲ. ನಾನು ನಿಮಗೆ ಬ್ಯಾಡ್ ಹ್ಯಾಬಿಟ್ಗಳಿರೋ ಹುಡುಗ ಅಥವಾ ಹುಡುಗಿಯನ್ನು ಯಾಕೆ ಮದುವೆ ಆಗಬೇಡಿ ಅಂತ ಹೇಳಿದ್ದೀನಪ್ಪ ಅಂತಂದರೆ, ಮುಂದೆ ನಿಮ್ಮ ಲೈಫೇ ನರಕ ಆಗುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಯಾವುದಾದ್ರೂ ಓರ್ವ ಹುಡುಗಿ ಇಲ್ಲವೇ ಹುಡುಗ ಎಲ್ಲ ತರಹದ ಚಟಗಳನ್ನು ಮಾಡಿ ಅದಕ್ಕೆ ದಾಸರಾಗಿದ್ದಾರೆ ಅಂತ ಅಂದ್ಕೊಳ್ಳಿ. ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಡ್ರಗ್ಸ್ ತೊಗೊತಾರೆ, ಗುಟ್ಕಾ ತಂಬಾಕು ತಿಂತಾರೆ, ಅನ್ಸೇಫ್ ಸೆಕ್ಸ್ ಮಾಡ್ತಾರೆ, ಎಲ್ಲ ಚಟಗಳಿವೆ ಅವರಿಗೆ. ಇಂಥವರನ್ನು ನೀವು ಮದುವೆ ಆದ್ರಿ ಅಂತ ಅಂದ್ಕೊಳ್ಳಿ, ಮುಂದೆ ಹೇಗೆ ಜೀವನ ಮಾಡ್ತೀರಾ ಇವ್ರ ಜೊತೆಗೆ? ನೀವಿಲ್ಲಿ ಸಾಧು ಇರ್ತೀರಾ, ಸಜ್ಜನರು ಇರ್ತೀರಾ, ನಿಮ್ಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲ್ಲ, ಬಟ್ ಅವ್ರಿಗೆಲ್ಲ ಇದೆ ಅಂತಂದರೆ ಹೇಗೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊತೀರಾ, ಹೇಗೆ ಅವರನ್ನು ಸಹಿಸ್ತೀರಾ? ಇದರ ಬಗ್ಗೆ ಯೋಚನೆ ಮಾಡೋಕ್ಕೆ ನಾನು ಆ ವಿಡಿಯೋಗಳಲ್ಲಿ ಹೇಳಿರುವೆ. ಮತ್ತು ಈ ಚಟ ಮಾಡೋರು ಯಾವ ಯಾವ ರೋಗಗಳನ್ನು ಹಚ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಈಗ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಚಟ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವರು ತಾವು ರೋಗಗಳನ್ನು ಹಚ್ಕೊತಾರೆ. ನೀವು ಅವ್ರ ಜೊತೆಗೆ ಸೆಕ್ಸ್ ಮಾಡೋದ್ರಿಂದ ನಿಮಗೂ ಆ ರೋಗಗಳು ಬರ್ತವೆ. ಮುಂದೆ ನಿಮಗೆ ಹುಟ್ಟೋ ಮಕ್ಕಳಿಗೂ ಕೂಡ ಆ ರೋಗಗಳು ಬರೋ ಚಾನ್ಸಸ್ ಇರ್ತವೆ. ಈಗ ಏಡ್ಸ್ ಇರುತ್ತೆ, ನಿಮ್ಮ ಲೈಫ್ ಪಾರ್ಟ್ನರಿಂದ ನಿಮಗೆ ಬರ್ಬೋದು, ಮತ್ತು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಹೋಗ್ಬೋದು, ಕ್ಯಾನ್ಸರ್ ಬರ್ಬೋದು. ನೀವು ಮದುವೆ ಆದ ನಂತರ ಬರೀ ಗಂಡ ಹೆಂಡತಿಯಾಗಿ ಮಾತ್ರ ಉಳಿಯಲ್ಲ, ಮದುವೆ ಆದ ನಂತರ ನಿಮಗೆ ಡಬಲ್ ರೆಸ್ಪಾನ್ಸಿಬಿಲಿಟಿಗಳಿರ್ತವೆ. ಒಂದು, ನೀವು ಮದುವೆ ಆದ ನಂತರ ಮುಂದೆ ತಂದೆ ತಾಯಿಗಳಾಗ್ತೀರಾ, ನಿಮಗೆ ಹುಟ್ಟೋ ಮಕ್ಕಳ ಜವಾಬ್ದಾರಿ ಇರುತ್ತೆ. ಮತ್ತು ನಿಮ್ಮನ್ನು ಹುಟ್ಟಿಸಿ, ಓದಿಸಿ, ಬೆಳೆಸಿ, ಮದುವೆ ಮಾಡಿಸಿದ ನಿಮ್ಮ ತಂದೆ ತಾಯಿಗಳ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಇರುತ್ತೆ. ನೀವು ಈ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸೋದು ಬಿಟ್ಟು ನೀವೇ ಇಬ್ಬರು ಗಂಡ ಹೆಂಡತಿ ಚಟ ಮಾಡ್ತಾ ಊರು ತುಂಬ ಎಲ್ಲ ತಿರುಗ್ತಾ ಇದ್ರೆ ಅವಾಗ ಏನಂತ ನಿಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳ್ತೀರಾ? ನೀವು ಮದುವೆ ಆಗಿದ್ದೀರಾ ಅಂತಂದರೆ ನಿಮ್ಮ ಮೇಲೇನೂ ಒಂದು ಜವಾಬ್ದಾರಿ ಇದೆ. ನೀವು ಒಳ್ಳೊಳ್ಳೆ ಮಕ್ಕಳನ್ನು ಹೆತ್ತುಬಿಟ್ಟು, ಆರೋಗ್ಯವಂತವಾಗಿರುವ ಮಕ್ಕಳನ್ನು ಹೆತ್ತುಬಿಟ್ಟು ಸಮಾಜಕ್ಕೆ ಕೊಡೋದಿರುತ್ತೆ. ಅದನ್ನು ಬಿಟ್ಬಿಟ್ಟು ನೀವೇ ಚಟ ಮಾಡ್ತಾ ತಿರುಗ್ತಾ ಇದ್ದರೆ, ನೀವೇ ದೊಡ್ಡ ರೋಗಿಸ್ಟ್ ಆಗಿದ್ದರೆ ನಿಮ್ಮ ಮಕ್ಕಳಿಗೆ ಹೇಗೆ ನೀವು ಬುದ್ಧಿವಾದ ಹೇಳ್ತೀರಾ? ಫಸ್ಟ್ ನೀವು ಹೆಲ್ದಿಯಾಗಿದ್ದರೆ ಮಾತ್ರ ನೀವು ಹೆಲ್ದಿ ಮಕ್ಕಳಿಗೆ ಜನ್ಮ ಕೊಡೋಕ್ಕಾಗೋದು. ಈಗ ಗಂಡ ಚಟ ಮಾಡ್ತಾನೆ ಅಂತ ಅಂದ್ಕೊಳ್ಳಿ, ಅವ್ನು ಡ್ರಿಂಕ್ಸ್ ಮಾಡ್ತಾನೆ, ಸ್ಮೋಕಿಂಗ್ ಮಾಡ್ತಾನೆ ಅಂತಂದರೆ ಅವನಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಅವನು ಇನ್ಫರ್ಟೈಲ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಿರುವಾಗ ಹೇಗೆ ಆತ ತಂದೆ ಆಗ್ತಾನೆ? ಇನ್ನು ಹೆಂಡತಿ ಎಲ್ಲ ಚಟ ಮಾಡ್ತಾಳೆ ಅಂತ ಅಂದ್ಕೊಳ್ಳಿ, ಡ್ರಿಂಕ್ಸು ಮಾಡ್ತಾಳೆ, ಡ್ರಗ್ಸು ಮಾಡ್ತಾಳೆ, ಸ್ಮೋಕಿಂಗು ಮಾಡ್ತಾಳೆ, ಎಲ್ಲ ಮಾಡ್ತಾಳೆ ಅಂತಂದರೆ ಇವಳೇ ಹೆಲ್ದಿ ಆಗಿಲ್ಲ ಅಂತಂದರೆ ಹೇಗೆ ಇವಳು ಹೆಲ್ದಿಯಾಗಿರೋ ಮಗುವಿಗೆ ಜನ್ಮ ಕೊಡೋಕ್ಕೆ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ನೀವಿಬ್ಬರು ಗಂಡ ಹೆಂಡತಿ ಹೆಲ್ದಿಯಾಗಿದ್ದರೆ ಮಾತ್ರ ನಿಮ್ಮ ಮಕ್ಕಳಿಗೆ ನೀವು ಸರಿಯಾಗಿ ಜನ್ಮ ಕೊಡ್ಬೋದು. ಇಲ್ಲ ಅಂತಂದರೆ ನೀವು ರೋಗಿಷ್ಠರು ಇರ್ತೀರಾ, ಮತ್ತೊಂದು 4 ರೋಗಿಷ್ಠರನ್ನು ಹುಟ್ಟಿಸ್ತೀರಾ, ದೇಶಕ್ಕೆ ದೊಡ್ಡ ತಲೆನೋವಾಗುತ್ತೆ. ಇಂಥವರಿಂದ ಸಮಾಜಕ್ಕೇನು ಲಾಭ ಇದೆ? ಇನ್ನು ನೀವು ಗಂಡ ಇಲ್ಲವೇ ಹೆಂಡತಿ ಕುಡಿದು ಬಿಟ್ಟು ಕಾರ್ ಓಡಿಸೋವಾಗ ಯಾರನ್ನಾದರೂ ಸಾಯಿಸಿದರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ?
ಒಬ್ರು ಜೈಲಲ್ಲಿ ಹೋಗಿ ಕೂತ್ಕೊಂತೀರಾ, ಇನ್ನೊಬ್ರು ಈ ಕೇಸ್ನಿಂದ ಬಚಾವಾಗುವುದಕ್ಕಾಗಿ ನಿಮ್ಮ ಮನೆ ಮಠ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರ್ಕೊಂಡ್ಬಿಟ್ಟು ರೋಡಿಗೆ ಬರ್ತೀರಾ. ನೀವು ಬೈಕು ಕಾರಲ್ಲಿ ಹೋಗುವಾಗ ಯಾರಿಗಾದ್ರೂ ಸ್ವಲ್ಪ ಟಚ್ ಆದರೂ ಸಾಕು, ಜನ ಹಾಕೊಂಡು ಹೋಗ್ತಾರೆ, 5-10 ಲಕ್ಷ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮಿಂದ ಕೀಳ್ತಾರೆ. ಅಂಥದ್ರಲ್ಲಿ ನೀವು ನಶೆ ಮಾಡಿಬಿಟ್ಟು ಸಾಯಿಸ್ಬಿಟ್ರೆ ಯಾರನ್ನಾದರೂ ಮುಗೀತು, ಲೈಫೇ ಅಲ್ಲಿ ಪಂಕ್ಚರ್ ಆಗಿಬಿಡುತ್ತೆ ನಿಮ್ಮದು. ಅದಕ್ಕಾಗಿ ನಾನು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಮದುವೆಗಿಂತ ಮುಂಚೆನೇ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗಳು ಇವೇನಾ ಅಥವಾ ಇಲ್ವಾ ಕಂಪಲ್ಸರಿಯಾಗಿ ಕೇಳಿ ಅಂತ ಹೇಳೋದು. ಕೇಳಿ ಅಂತ ಹೇಳ್ತಾ ಇರೋದು ಇದೇ ಕಾರಣಕ್ಕಾಗಿ, ಮತ್ತೇನು ದೊಡ್ಡ ಮಹಾನ್ ಉದ್ದೇಶ ಇಲ್ಲ ಅಲ್ಲಿ. ಮತ್ತು ಈ ಎಷ್ಟು ಚಟಗಳಿರ್ತಾವಲ್ಲ ಇವೆಲ್ಲವೂ ಅತಿಥಿಯಾಗಿ ಬರ್ತವೆ ಮತ್ತು ನಿಮ್ಮ ತಿಥಿ ಮಾಡ್ಕೊಂಡು ಹೋಗ್ತವೆ. ಚಟ ಸೇರಿಸುತ್ತೆ ನಿಮ್ಮನ್ನು. ಮತ್ತು ಈ ದುಶ್ಚಟಗಳಿಗೆ ದಾಸರಾಗೋದ್ರಿಂದ ಫಸ್ಟ್ ಆಫ್ ಆಲ್ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಫೈನಾನ್ಷಿಯಲ್ ಲಾಸ್. ಎರಡನೇದಾಗಿ ಟೈಮ್ ವೇಸ್ಟ್ ಆಗುತ್ತೆ. ಇವತ್ತು ನೀವು ನಶೆ ಮಾಡಿರೋದು ಇಳಿಯೋಕ್ಕೆ 2-3 ದಿವಸ ಬೇಕಾಗತ್ತೆ. ದುಡ್ಡು ವೇಸ್ಟ್ ಆಯಿತು, ಟೈಮು ವೇಸ್ಟ್ ಆಯಿತು, ಮುಂದೆ ನಿಮ್ಮ ಹೆಲ್ತ್ ಕೂಡ ವೇಸ್ಟ್ ಆಗುತ್ತೆ. ಒಂದು ಸರ್ತಿ ನೀವು ಹಾಸ್ಪಿಟಲ್ಗೆ ಹೋದರೆ ಲಕ್ಷಾಂತರ ಖರ್ಚು ಬರುತ್ತೆ. ಒಂದು ದೊಡ್ಡ ಹಾಸ್ಪಿಟಲ್ ಖರ್ಚು ಬತ್ತಪ್ಪ ಅಂತಂದರೆ ನೀವು ಬಡವರಾಗಿಬಿಡ್ತೀರಾ, ಭಿಕಾರಿಗಳಾಗಿಬಿಡ್ತೀರಾ. ಈ ಥರ ಪರಿಸ್ಥಿತಿ ಆಗುತ್ತೆ ನಿಮ್ಮದು. ಸೊ ಇಷ್ಟೆಲ್ಲ ಗೊತ್ತಿಲ್ಲದೆ ನೀವು ಚಟ ಮಾಡ್ತೀನಿ ಅಂತಂದರೆ ನಿಮ್ಮಂಥ ಮೂರ್ಖರು ಯಾರೇ ಇಲ್ಲ. ನಾನು ಇಂತಹ ಚಟಗಾರರಿಗಾಗಿ ಆ ವಿಡಿಯೋ ಸೀರೀಸನ್ನು ಮಾಡಿಲ್ಲ. ನಾನು ಒಳ್ಳೆ ಹುಡುಗ ಒಳ್ಳೆ ಹುಡುಗಿಯರಿಗೋಸ್ಕರ ಆ ವಿಡಿಯೋವನ್ನು ಮಾಡಿರುವೆ. ಅದರಲ್ಲಿ ಸಿಂಪಲ್ಲಾಗಿ ಏನು ಹೇಳಿದ್ದೀನಪ್ಪ ಅಂತಂದರೆ, ಚಟ ಮಾಡೋರನ್ನು ಮದುವೆ ಆಗಕ್ಕೆ ಹೋಗ್ಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳಿರುವೆ. ನಾನೆಲ್ಲೂ ಕೂಡ ಚಟ ಮಾಡೋರು ಕೆಟ್ಟವರು ಕ್ಯಾರೆಕ್ಟರ್ಲೆಸ್ ಅಂತ ಹೇಳಿಲ್ಲ. ಯಾರಿಗೆ ನಾವು ಕ್ಯಾರೆಕ್ಟರ್ಲೆಸ್ ಅಂತ ಕರಿತೀವಿ ಅನ್ನೋದನ್ನು ಕೊನೆಗೆ ಹೇಳುವೆ, ಡೋಂಟ್ ವರಿ. ಇನ್ನು ನಾನ್ ವೆಜ್ ತಿನ್ನೋದು ಅದು ನಿಮ್ಮ ಚಾಯ್ಸ್ ಆಗಿದೆ. ನಾವು ತಿನ್ನಬೇಡಿ ಅಂತ ಹೇಳ್ತೀವಿ, ತಿಂತೀನಿ ಅಂತಂದರೆ ಯಾರು ಏನು ಮಾಡೋಕ್ಕಾಗತ್ತೆ, ಯಾರು ತಡೆಯೋಕ್ಕಾಗತ್ತೆ? ಈಗ ಈ ಜಗತ್ತಿನಲ್ಲಿರುವ ಬೆಸ್ಟ್ ನ್ಯೂಟ್ರಿಷನಿಸ್ಟ್ ಯಾರ್ಯಾರಿದ್ದಾರಲ್ಲ ಅವರೆಲ್ಲರೂ ಕೂಡ ವೀಗನ್ ಡಯಟನ್ನು ರಿಕಮೆಂಡ್ ಮಾಡ್ತಾರೆ. ಅವ್ರು ಯಾರೂ ಕೂಡ ನಾನ್ ವೆಜ್ ತಿನ್ನಿ ಅಂತ ರಿಕಮೆಂಡ್ ಮಾಡೋದೇ ಇಲ್ಲ. ಪ್ಯೂರ್ ವೆಜಿಟೇರಿಯನ್ ಫುಡ್ಡನ್ನು ಸೇವಿಸಿ ನೀವು ಹೆಲ್ದಿಯಾಗಿರ್ತೀರಾ, ಹ್ಯಾಪಿಯಾಗಿರ್ತೀರಾ, ಒಳ್ಳೆ ಸಂಸ್ಕಾರಗಳಿರ್ತವೆ ಅಂತ ಅವ್ರು ಹೇಳ್ತಾರೆ. ನಾನೀಗ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕೋರ್ಸನ್ನೇ ಮಾಡ್ತಾ ಇರುವೆ. ಅದರ ಆಧಾರದ ಮೇಲೇ ಹೇಳ್ತಾ ಇರುವೆ. ನೀವು ಧರ್ಮ ಏನು ಹೇಳುತ್ತೆ ಅನ್ನೋದನ್ನು ಪಕ್ಕಕ್ಕಿಡಿ. ಫಸ್ಟ್ ನೀವು ಮನುಷ್ಯರಾಗಿ ಸ್ವಲ್ಪ ಸೈನ್ಸ್ನ ಆಧಾರದಿಂದಲೇ ಯೋಚನೆ ಮಾಡಿ. ನಮ್ಮ ಬಾಡಿ ಇದೆಯಲ್ಲ, ಇದನ್ನು ಈ ನೇಚರು ವೆಜಿಟೇರಿಯನ್ ಫುಡ್ಡನ್ನು ಡೈಜೆಸ್ಟ್ ಮಾಡಿಕೊಳ್ಳುವುದಕ್ಕಾಗಿ ಮಾತ್ರ ಯೋಗ್ಯವಾಗೋ ಥರ ಡಿಸೈನ್ ಮಾಡಿದೆ. ನಾನ್ ವೆಜ್ ತಿನ್ನೋಕ್ಕೆ ನಮಗೆ ಆ ಥರ ಪ್ರಾಣಿಗಳ ಥರ ಹಲ್ಲು ಕೊಟ್ಟಿಲ್ಲ, ಒಳಗಡೆ ಆ ಥರ ಸೂಪರ್ ಪವರ್ ಡೈಜೆಸ್ಟಿವ್ ಸಿಸ್ಟಮನ್ನು ಕೊಟ್ಟಿಲ್ಲ. ನೀವು ನಾನ್ ವೆಜ್ ತಿಂದಿರೋದು ಡೈಜೆಸ್ಟ್ ಆಗೋಕ್ಕೆ 2-3 ದಿವಸ ತೊಗೊಳುತ್ತೆ ಕೆಲವೊಂದಿಷ್ಟು ಜನರಿಗೆ. ಸೊ ಅದಕ್ಕಾಗಿ ನಾನು ನಾನ್ ವೆಜ್ ತಿನ್ನೋರಿಂದಲೇ ಪ್ರಾಣಿ ಹಿಂಸೆ ಆಗ್ತಾಯಿದೆ ಮತ್ತು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗ್ತಾಯಿದೆ, ಕ್ರೌರ್ಯ ಆಗ್ತಾಯಿದೆ ಮೂಕ ಪ್ರಾಣಿಗಳ ಮೇಲೆ. ಮತ್ತು ಇಷ್ಟೆಲ್ಲ ಕ್ರೌರ್ಯ ಮಾಡಿ ನಿಮಗೆ ಅದರಿಂದ ಏನು ಸಿಗೋದಿದೆ ಅದು ನಿಮಗೂ ಕೂಡ ಒಳ್ಳೆಯದಲ್ಲ. ಅದಕ್ಕಾಗಿಯೇ ನಾನು ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿ ಅಂತ ಹೇಳಿರುವೆ. ಈಗ ನೀವು ನಾನ್ ವೆಜ್ ತಿನ್ನಲ್ಲ, ನಿಮ್ಮ ಲೈಫ್ ಪಾರ್ಟ್ನರು ನಾನ್ ವೆಜ್ ತಿಂತಾರೆ ಅಂತ ಅಂದ್ಕೊಳ್ಳಿ. ಮದುವೆ ಆದ ನಂತರ ಅವ್ರು ಏನು ಮಾಡೋರು, ತೊಗೊಂಬರ್ತಾರೆ ಮಾಡು ಅಂತಾರೆ. ಬಟ್ ನಿಮ್ಗೆ ಅದು ಮಾಡೋಕ್ಕಾಗಲ್ಲ, ನಮಗೆ ಪೂಜೆ ಬರುತ್ತೆ, ಸರಿನಾ? ನಮ್ಮಲ್ಲೆಲ್ಲನೂ ಸರಿಯಾಗಿ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಮನೇನ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ, ಕಿಚನನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಹುಣ್ಣಿಮೆ ಅಮಾವಾಸ್ಯೆ ಬಂತಂತಂದರೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಬಿಟ್ಟು ವೆಹಿಕಲ್ಸ್ಗಳು ಎಷ್ಟಿವೆ ಅವುಗಳನ್ನೆಲ್ಲ ತೊಳೆಯೋದಿರುತ್ತೆ. ಮತ್ತು ನವರಾತ್ರಿ ಟೈಮಿಗೆ ನಮಗೆ ಗುಡಿಯಲ್ಲಿ ಪೂಜೆ ಬರುತ್ತೆ. ಸೊ ಆವಾಗಲೂ ಕೂಡ ಒಂದೊಂದು ತಿಂಗಳು ನಾವು ಅಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಗುಡಿಯಲ್ಲಿ ಹೋಗ್ಬಿಟ್ಟು ಮನೆಯಲ್ಲೂ ಕೂಡ ಎಲ್ಲವನ್ನು ನೀಟಾಗಿ ಇಟ್ಕೋಬೇಕಾಗತ್ತೆ. ಸೊ ಇಂಥದ್ದಲ್ಲಿರುವಾಗ ನಾವ್ಯಾರು ನಾನ್ ವೆಜಿಟೇರಿಯನ್ ಅಲ್ಲ. ಅಪ್ಪಿ ಒಬ್ಬಳು ನಾನ್ ವೆಜಿಟೇರಿಯನ್ ಮನೆಗೆ ಬಂದ್ರೆ ಅಂದರೆ ಅವಳು ಇಷ್ಟೆಲ್ಲ ಪಾಲಿಸಲ್ಲ. ಈ ರೀತಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗತ್ತಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಪ್ಯೂರ್ ವೆಜಿಟೇರಿಯನ್ ಇರ್ತಾರೆ, ಆದರೆ ಒಬ್ರು ಯಾರು ನಾನ್ ವೆಜಿಟೇರಿಯನ್ ಬಂದರೆ ನೀವು ಹೊರಗಡೆ ಹೋದಾಗಲೂ ಅವ್ರಿಗೆ ಕಿರಿಕಿರಿ ಆಗುತ್ತೆ, ಮನೆಯಲ್ಲಿ ಕೂಡ ಕಿರಿಕಿರಿ ಆಗುತ್ತೆ. ಅವರು ಮಾಡ್ತೀನಿ ಅನ್ನೋರು ನೀವು ಬೇಡ ಅನ್ನೋರು ಜಗಳ ಆಗತ್ತೆ. ಈ ಥರ ಎಷ್ಟೋ ಡಿವೋರ್ಸಸ್ಗಳು ಕೂಡ ಆಗಿವೆ ಈಟಿಂಗ್ ಹ್ಯಾಬಿಟಿನ ಡಿಫ್ರೆನ್ಸ್ದಿಂದಾಗಿಯೇ. ಅದಕ್ಕಾಗಿ ನಾನೇನು ಹೇಳಿದ್ದಪ್ಪ ಅಂತಂದರೆ, ಒಂದು ಅವ್ರಿಗೆ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗಳು ಇವೇನಾ ಇಲ್ವಾ ಅಂತ ಕೇಳಿ. ಅದಾದ ನಂತರ ಅವರ ಈಟಿಂಗ್ ಹ್ಯಾಬಿಟ್ ಬಗ್ಗೆ ಕೇಳಿ. ನಿಮ್ಮದು ಅಲ್ಲಿ ಮ್ಯಾಚಿಂಗ್ ಆಗ್ತಾ ಇದ್ದರೆ ಮದುವೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊದಲೇ ನೀವು ಮಾತುಕತೆಯಲ್ಲೇ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಪ್ರೀ ಮೆರಿಟಲ್ ಡಿಸ್ಕಷನ್ನಲ್ಲೇ ನೀವು ಸೆಲೆಕ್ಷನ್ ನಿಮ್ಮ ಕೈಯಲ್ಲಿರುತ್ತೆ, ಅಲ್ಲೇ ರಿಜೆಕ್ಟ್ ಮಾಡಿಬಿಡಿ, ಎಲ್ಲ ಮಾತೇ ಮುಗಿದೋಗುತ್ತೆ. ಸುಮ್ಮನೆ ಮದುವೆ ಆಗಿ ಅದಾದ ನಂತರ ಜಗಳ ಮಾಡಿಕೊಂಡು ಡಿವೋರ್ಸ್ ತೊಗೊಂಡು ಬೀದಿಗೆ ಬರೋದು ಯಾವನು ಹೇಳಿದ್ದ? ಆ ಒಂದು ದೃಷ್ಟಿಕೋನದಿಂದ ನಾನು ಹೇಳಿರುವೆ. ಇವುಗಳಿಗೂ ಕ್ಯಾರೆಕ್ಟರ್ಗೂ ಏನೂ ಸಂಬಂಧ ಇಲ್ಲ. ನೀವು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತೀನಿ ಅಂತಂದರೆ ನೀವು ಕೆಟ್ಟವರು, ಕ್ಯಾರೆಕ್ಟರ್ಲೆಸ್ ಅಂದಂಗಲ್ಲ, ಸರಿನಾ? ಇನ್ನು ಯಾವುದಾದ್ರೂ ಹುಡುಗಿ ಅರ್ಧಂಬರ್ಧ ಬಟ್ಟೆ ಹಾಕ್ತಾಳೆ, ಡ್ರಿಂಕ್ಸ್ ಮಾಡ್ತಾಳೆ, ಸಿಗರೇಟ್ಸ್ ಎತ್ತಾಳೆ ಅಂತಂದರೆ ಅವಳು ಕೆಟ್ಟವಳು, ಕ್ಯಾರೆಕ್ಟರ್ಲೆಸ್ ಅಂದಂಗಲ್ಲ. ನೀವು ಒಳ್ಳೆಯವರ ಕೆಟ್ಟವರ, ನಿಮಗೆ ಕ್ಯಾರೆಕ್ಟರ್ ಸರಿಯಾಗಿದ್ದಾನೆ ಇಲ್ವಾ ಅನ್ನೋದು 2 ಸಂಗತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಂಬರ್ 1, ನಿಮ್ಮ ಬಿಹೇವಿಯರ್ ಹೆಂಗಿದೆ. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ, ಅವರ ಮನೆಯವರ ಜೊತೆಗೆ
ಮತ್ತು ಈ ಸಮಾಜದಲ್ಲಿ ಹಿಂಗೆ ಬಿಹೇವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಕ್ಯಾರೆಕ್ಟರ್ಲೆಸ್ ಅಥವಾ ಒಳ್ಳೆಯವರ ಅನ್ನೋದು ಐಡೆಂಟಿಫೈ ಆಗುತ್ತೆ. ನೀವು ಉಚ್ಚ ಜಾತಿಯಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಜನರ ಮಧ್ಯೆ ಭೇದ ಭಾವ ಮಾಡ್ತಾಯಿದ್ರೆ ನೀವು ಕೆಳ ಜಾತಿಯವರು ಹಾಗೆ ಹಿಂಗೆ, ನೀವು ಬೇರೆ ಧರ್ಮದವರು, ನೀವು ಬೇರೆ ಭಾಷೆಯವರು, ಇಂಥ ಎಲ್ಲ ಭೇದ ಭಾವನ ಮಾಡ್ತಾಯಿದ್ರೆ ನಿಮಗೆ ಯಾವನು ಕ್ಯಾರೆಕ್ಟರ್ ಫುಲ್ ಅಂತಾನೆ. ನೀವೆಲ್ಲ ಕ್ಯಾರೆಕ್ಟರ್ಲೆಸ್ಗಳೇ ಅಂದಂಗೆ, ದರಿದ್ರಗಳೇ ಅಂದಂಗೆ, ದೇಶದ್ರೋಹಿಗಳು, ಸಮಾಜದ್ರೋಹಿಗಳು ಅಂದಂಗೆ. ಸೊ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ, ಯಾರೊಂದಿಗೆ ಹೆಂಗೆ ವರ್ತಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮದು ಕ್ಯಾರೆಕ್ಟರ್ ಸರಿ ಇದೆಯಾ ಇಲ್ವಾ ಅನ್ನೋ ಡಿಪೆಂಡ್ ಆಗುತ್ತೆ. ಮತ್ತು ನೀವು ಯಾರ ಜೊತೆಗೆ ಮದುವೆ ಆಗಿರ್ತೀರಾ, ಯಾರ ಜೊತೆಗೆ ಕಮಿಟ್ ಆಗಿರ್ತೀರಾ, ಅವರಿಗೆ ನಿಯತ್ತಾಗಿರ್ತೀರೋ ಅಥವಾ ಇಲ್ವೋ ಅನ್ನೋದ್ರ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಡಿಸೈಡ್ ಆಗುತ್ತೆ. ಮತ್ತು ನೀವು ಹುಡುಗ ಆಗಿರಿ ಹುಡುಗಿ ಆಗಿರಿ, ನಿಮಗೆ ಕೆಲವೊಂದಿಷ್ಟು ಜವಾಬ್ದಾರಿಗಳಿರ್ತವೆ. ನೀವು ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ಯಾರೆಕ್ಟರ್ ಡಿಸೈಡ್ ಆಗುತ್ತೆ. ನೀವು ಓರ್ವ ಹುಡುಗಿಯ ಗಂಡ ಆಗಿರ್ತೀರಾ, ಇಲ್ಲವೇ ನೀವು ಓರ್ವ ಪುರುಷನ ಹೆಂಡತಿ ಆಗಿರ್ತೀರಾ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಗ ಮಗಳು ಆಗಿರ್ತೀರ, ಮುಂದೆ ನಿಮಗೆ ಹುಟ್ಟೋ ಮಕ್ಕಳಿಗೆ ತಂದೆ ತಾಯಿ ಆಗಿರ್ತೀರ. ನಿಮ್ಮ ಮೇಲೆ ಜವಾಬ್ದಾರಿಗಳಿರ್ತವೆ. ಬರೀ ತಿನ್ನೋದು, ಕುಡಿಯೋದು, ತಿರುಗೋದು ಇಷ್ಟೇ ಅಲ್ಲ ಜೀವನ. ಮುಂದೆ ಅದನ್ನು ನಿಭಾಯಿಸುವ ಒಂದು ಗಟ್ಸ್ ಆದರೂ ನಿಮ್ಮ ಹತ್ರ ಬೇಕಲ್ಲ, ಕೆಪಾಸಿಟಿ ಬೇಕಲ್ಲ. ನೀವೇ ದೊಡ್ಡ ಚಟಗಾರರಿದ್ದೀರ, ನಿಮ್ಮ ಹತ್ರನೇ ಸಿಕ್ಕಾಪಟ್ಟೆ ರೋಗಗಳಿವೆ ಅಂತಂದರೆ ಮುಂದೆ ಮಕ್ಕಳನ್ನು ಹೆಂಗೆ ಸಂಭಾಳಿಸ್ತೀರಾ? ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ, ಮತ್ತು ನೀವು ನಿಮ್ಮ ಜವಾಬ್ದಾರಿಗಳನ್ನು ಯಾವ ರೀತಿ ನಿಭಾಯಿಸ್ತೀರಾ, ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಎಷ್ಟು ಕಮಿಟ್ ಆಗಿರ್ತೀರಾ ಅನ್ನೋದ್ರ ಮೇಲೆ ನೀವು ಒಳ್ಳೆಯವರ ಅಥವಾ ಕ್ಯಾರೆಕ್ಟರ್ಲೆಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನೀವು ಚಟ ಮಾಡ್ತೀರಿ, ಇದನ್ನು ಮಾಡ್ತೀರಿ ಅಂತಂದರೆ ನೀವು ಕೆಟ್ಟವರು, ಕ್ಯಾರೆಕ್ಟರ್ಲೆಸ್ ಅಂದಂಗಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಚಟ ಮಾಡೋರೆಲ್ಲ ಕೆಟ್ಟವರು, ಚಟ ಮಾಡದೇ ಇರೋರೆಲ್ಲ ಸತ್ಯ ಹರಿಶ್ಚಂದ್ರರು, ಸಜ್ಜನರು ಅಂದಂಗೆ ಅಲ್ವೇ ಅಲ್ಲ. ಡಿಫ್ರೆನ್ಸನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗಲೂ ನಾನು ಇನ್ನೊಂದು ಸರ್ತಿ ರಿಪೀಟಾಗಿ ಹೇಳ್ತೀನಿ ಕೇಳಿ. ನೀವು ಚಟ ಮಾಡದೇ ಇದ್ದರೆ, ಚಟ ಇರೋರನ್ನು ಮದುವೆ ಆದರೆ, ಮತ್ತು ನೀವು ಪ್ಯೂರ್ ವೆಜಿಟೇರಿಯನ್ ಆಗುವಾಗ ನಾನ್ ವೆಜಿಟೇರಿಯನನ್ನು ಮದುವೆ ಆದರೆ, ಮುಂದೆ ಮದುವೆ ಆದ ನಂತರ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗೇ ಆಗುತ್ತೆ. ನೀವು ಜಗಳಾಡ್ತೀರಾ ಮತ್ತು ಸಂಸಾರ ಹಾಳು ಮಾಡ್ಕೊತೀರ. ಅದಕ್ಕಾಗಿ ಇವುಗಳ ಬಗ್ಗೆ ಕೇಳಿ ಅಂತ ಹೇಳಿರೋದು. ಪ್ರೀ ಮ್ಯಾರಿಟಲ್ ಡಿಸ್ಕಷನ್ಗಳು, ಮೀಟಿಂಗ್ಗಳು ಇರೋದೇ ಯಾಕಾಗಿ? ನೀವಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕಾಗಿ. ನಿಮ್ಮದು ಮ್ಯಾಚ್ ಆಗ್ತಾ ಇದೆನಾ, ಅಲ್ಲಿ ನಿಮ್ಮದು ಟ್ಯೂನಿಂಗ್ ಇದೆನಾ, ಮೈಂಡ್ಸೆಟ್ಟು, ನಿಮ್ಮ ಲೈಫ್ ಸ್ಟೈಲು ಎಲ್ಲನೂ ಮ್ಯಾಚ್ ಆಗ್ತಾ ಇದೆಯಲ್ಲ, ಇದನ್ನು ನೋಡೋಕ್ಕೇ ನೀವು ಮದುವೆಗೂ ಮುಂಚೆ ಮಾತಾಡುವಾಗ ಇವುಗಳನ್ನು ಕೇಳಲೇಬೇಕು. ಆದರೆ ನೀವೇನು ಮಾಡ್ತಾಯಿದ್ದೀರಾ? ಬರೀ ದುಡ್ಡು ಎಷ್ಟಿದೆ, ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಎಷ್ಟು ಎಕರೆ ಜಮೀನಿದೆ, ಎಷ್ಟು ದುಡ್ಡು ದುಡಿತಾನೆ, ಎಂಥ ಮನೆ ಇದೆ, ಎಂಥ ಕಾರ್ ಇದೆ, ಇಷ್ಟೇ ಮಾಡ್ತಾಯಿದ್ದೀರಾ. ಸೊ ಅದಕ್ಕಾಗಿಯೇ ನೀವು ಹಾಳಾಗಿ ಹೋಗ್ತಾ ಇದ್ದೀರಾ. ನಿಮಗೆ ಸರಿಯಾಗಿರೋ ಲೈಫ್ ಪಾರ್ಟ್ನರ್ ಸಿಕ್ಕರೆ ನಿಮ್ಮ ಬಾಳು ಸ್ವರ್ಗ ಆಗ್ಬೋದು. ಕೆಟ್ಟ ಲೈಫ್ ಪಾರ್ಟ್ನರ್ ಸಿಕ್ಕರೆ ನೀವು ಬದುಕಿರುವಾಗಲೇ ನರಕ ಅನುಭವಿಸ್ತೀರ. ಅದಕ್ಕಾಗಿ ನಾನು ಇವುಗಳ ಬಗ್ಗೆ ಹೇಳಿರೋದು. ಐ ಹೋಪ್ ನಿಮಗೆ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ, ನನಗೇನಾಗಬೇಕಾಗಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.